ಇದೇ ಮಾರ್ಚ್ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸಿನಿಮಾ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾ ಆಗಿರುತ್ತೆ. ಇದೇನಂತ ಅಂದರೆ ಮಲೆನಾಡು ರೀಜನಲ್ಲಿ ನಡೆಯುವಂಥ ಕತೆ, ಬಟ್ ಆದರೆ ಎಲ್ಲರಿಗೂ ಕೂಡ ಪಾತ್ರಗಳು ಕನೆಕ್ಟ್ ಆಗುತ್ತೆ. ಸಿನಿಮಾ ತುಂಬ ನಿಮಗೆ ಒಂದೊಂದು ಹಂತದಲ್ಲೂ ಕೂಡ ತುಂಬ ಎಂಟರ್ಟೈನ್ಮೆಂಟ್ ಆಗಿ ಸಿನಿಮಾ ಎಲ್ಲೂ ಕೂಡ ನೀವು ಎಕ್ಸ್ಪೀರಿಯೆನ್ಸ್ ಹೊಸ ಹೊಸ ರೀತಿ ವಿಚಾರಗಳನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಆದರೆ ನಿಮ್ಮ ಅನುಭವಗಳೇ ಆಗಿರುತ್ತೆ ಸುಮಾರಷ್ಟು. ಖಂಡಿತವಾಗೂ ನೋಡಿ ಸಿನಿಮಾ. ನೀವೆಲ್ಲರೂ ಆಶೀರ್ವಾದ ಮಾಡಿ ಕೈ ಹಿಡಿದ್ರೆ ಇಂಥದ್ದು ಇನ್ನೂ ಒಂದು 10 ಸಿನಿಮಾ ಮಾಡೋವಂಥ ಶಕ್ತಿ ನಮಗೆ ಬರುತ್ತೆ. ನಾನು ಕೂಡ ಸುಮಾರು ವರ್ಷದಿಂದ ಇಂಡಸ್ಟ್ರಿಲಿದ್ದೇನೆ. ಅಂದರೆ ಇದಕ್ಕೂ ಮುಂಚೆ ರಾಜಹಂಸ ಅಂತ ಸಿನಿಮಾ ಮಾಡಿದ್ದೆ, ನೀವು ಕೇಳಿರ್ಬೋದು, ಹಾಡುಗಳೆಲ್ಲ ತುಂಬ ಹಿಟ್ಟಿದೆ. ಅದಕ್ಕೂ ಮುಂಚೆ ಜೋಕಾಲಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದರಲ್ಲೂ ಚುಚ್ಚಿ ಚುಚ್ಚಿ ಕೊಂದೆಯಲ್ಲಿ ನನ್ನ ಹೃದಯನ, ಆ ಸಾಂಗ್ ತುಂಬ ದೊಡ್ಡ ಹಿಟ್ಟು. ಅಂದರೆ ಯಾಕೆ ಇದನ್ನು ಪಾಯಿಂಟ್ ಹೇಳಿದೆ ಅಂದರೆ, ನಾನು ತುಂಬ ವರ್ಷದಿಂದ ಇಂಡಸ್ಟ್ರಿಲಿದ್ದೀನಿ, ನನ್ನ ಹೋರಾಟದ ಬೇರೆ ಇದೆ. ಬ್ಯಾಕ್ಗ್ರೌಂಡು ಸಪೋರ್ಟು ಅನ್ನೋದು ಅಥವಾ ಏನೋ ಒಂದು ಕೌಟುಂಬಿಕ ಅಥವಾ ಒಂದು ಹಿನ್ನೆಲೆ ಅನ್ನೋದು ದೊಡ್ಡದಿಲ್ಲದೆ ಇರ್ಬೋದು. ಆದರೆ ನಮ್ಮ ಸಿನಿಮಾದ ನಮ್ಮೆಲ್ಲರ ಪ್ರಯತ್ನಗಳು, ನಮ್ಮ ಸಿನಿಮಾ ಕಂಟೆಂಟ್ ಇದೆಲ್ಲ ತುಂಬ ದೊಡ್ಡದಾಗಿದೆ. ಅದರ ಮೇಲೆ ಭರವಸೆ ಇಟ್ಟು ಬನ್ನಿ. ನಿಮಗೆ ಖಂಡಿತವಾಗೂ ಒಂದು ಒಳ್ಳೆಯ ಸಿನಿಮಾ ಕೊಡುವಂಥ ಪ್ರಯತ್ನ ಅಂತೂ ನಾವು ಮಾಡಿದ್ವಿ. ಏನಾಗುತ್ತೆ ಗೊತ್ತಾ, ಮನೇಲೇ ಕೂತ್ಕೊಂಡು ಅಯ್ಯೋ ಸಿನಿಮಾ ನೋಡೋಣ, ಸೂಪರ್ ಹಿಟ್ ಆದಮೇಲೆ ಹೊರಡೋಣ, ಅಥವಾ ಈ ನೋಡೋಣ ಅವ್ರ ರಿಪೋರ್ಟ್ ಕೇಳಿ ಅಂತ. ನೀವು ಏನಾದ್ರು ನಮ್ಮ ಸಿನಿಮಾದ ರಿಪೋರ್ಟ್ ನೋಡಬೇಕು, ನಮ್ಮ ಸಿನಿಮಾಗೆ ಬರಬೇಕಾ ಬೇಡ ಅಂತ ನಿರ್ಧಾರ ಮಾಡಬೇಕು ಅನ್ನೋದಾದರೆ 15ನೇ ತಾರೀಕೊಳಗೆ ಟ್ರೈಲರ್ ಆಗಿದೆ, ಟೀಸರ್ ಆಗಿದೆ, 3 ಸಾಂಗ್ಸ್ ರಿಲೀಸ್ ಆಗಿದೆ. ಕೆರೆಬೇಟೆದು ಹೊಡೆದು ನೋಡಿ, ಇಲ್ಲ ಇವ್ರ ಯೋಗ್ಯತೆ ಇದೆಯೋ ಇಲ್ಲ ಅಂತ ನಿರ್ಧಾರ ಮಾಡಿ ಥಿಯೇಟ್ರಿಗೆ ಬನ್ನಿ. ನಿಮ್ಮೆಲ್ಲರ ಸಹಕಾರ ಬೇಕು, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಅವಾಗ ಮಾತ್ರ ನಮ್ಮಂಥ ಹೊಸ ಹೊಸ ತಂಡಗಳು ಬೆಳೆದು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಈ ಕನ್ನಡಕ್ಕೆ, ನಮ್ಮ ಚಿತ್ರರಂಗನ ದೊಡ್ಡ ಮಟ್ಟದ ಚಿತ್ರರಂಗ ಅಂದರೆ ಚಿತ್ರರಂಗ ಬೆಳೆಯೋದಲ್ಲ, ಓವರಾಲ್ ಒಂದು ಕನ್ನಡ ಭಾಷೆ, ಆ ಸಂಸ್ಕೃತಿ, ಆ ನೆಲೆಗಟ್ಟು ದೊಡ್ಡ ಮಟ್ಟದಲ್ಲಾಗುತ್ತೆ. ನಿಮ್ಮೆಲ್ಲರ ಸಹಕಾರ. ಥ್ಯಾಂಕ್ ಯು ಸೊ ಮಚ್.